ಯುಗಾದಿ ರಾಶಿ ಭವಿಷ್ಯ ಮೇಷರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ನೋಡೋಣ. ಈ ಬಾರಿ ಪರಾಭವ ನಾಮ ಸಂವತ್ಸರದ ಯುಗಾದಿಯ ವರ್ಷ ಇದೆ. ಈ ಸಂವತ್ಸರದ ಅಂದರೆ ಪರಾಭವ ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ಈ ವರ್ಷ ಕೊಡುತ್ತೆ. ಯಾಕಂದರೆ ಹೊಸ ವರ್ಷ ಅಂತ ಹಿಂದೂಗಳಿಗೆ ಇರುವಂಥದ್ದು ಯುಗಾದಿಯ ನಂತರ ಹೊಸ ವರ್ಷ ಅಂತ ಹೇಳ್ತೀವಿ. ಹೊಸ ವರ್ಷದಲ್ಲಿ ಯಾವ ರೀತಿಯಾಗಿ 2026 ಮತ್ತು 2027ರವರೆಗೆ ಯಾವತ್ತು ಇರುತ್ತೆ ನೋಡೋಣ. ಅದರಲ್ಲೂ ಪ್ರಥಮ ಅಂದರೆ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಸಂವತ್ಸರ ಮಿಶ್ರ ಫಲಗಳನ್ನು ತರಲಿದೆ. ಈ ಅವಧಿಯಲ್ಲಿ ಗ್ರಹಗಳ ಚಲನೆ, ಆದಾಯ, ವ್ಯಯ ಸ್ಥಿತಿ, ಆರೋಗ್ಯ, ಉದ್ಯೋಗ ಮತ್ತು ಕುಟುಂಬ ಜೀವನದ ಮೇಲೆ ವಿಶೇಷ ಪರಿಣಾಮಗಳನ್ನು ನೀವು ಕಾಣಬಹುದು. ಈ ಸಂವತ್ಸರದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಯಾವ ವಿಷಯದಲ್ಲಿ ಲಾಭ ಮತ್ತು ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಪರಾಭವ ನಾಮ ಸಂವತ್ಸರ ಮೇಷರಾಶಿಯವರಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೊಸ ಆರಂಭಗಳ ಸಂಕೇತವಾಗಿದೆ. ಈ ವರ್ಷದಲ್ಲಿ ಆದಾಯದ ಮೂಲಗಳು ವಿಸ್ತಾರಗೊಳ್ತವೆ. ಅಂದರೆ ನಿಮಗೆ ಆದಾಯದ ಬರ್ತಾ ಇರುವಂತಹ ದಾರಿ ಏನಿದೆಯಲ್ಲ, ಇನ್ನು ಬೇರೆ ಬೇರೆ ಕಡೆಯಿಂದ ಆದಾಯ ಬರುವ ಹಾಗಾಗತ್ತೆ. ಹಳೆಯ ಪ್ರಯತ್ನಗಳು, ಹಿಂದೆ ನೀವು ಹಲವಾರು ಪ್ರಯತ್ನಗಳು ಮಾಡಿದ್ರಿ, ಆ ಎಲ್ಲ ಪ್ರಯತ್ನಗಳಿಗೂ ಈಗ ಅಂದರೆ ಯುಗಾದಿಯ ನಂತರ ನಿಮಗೆ ಫಲಗಳು ಸಿಗ್ತಾ ಹೋಗುತ್ತೆ. ಹೊಸ ಯೋಜನೆಗಳು ಲಾಭದಾಯಕ ಆಗುತ್ತವೆ. ಅಂದರೆ ನೀವೇನಾದರೂ ಈಗ ಹೊಸದಾಗಿ ಮಾಡೋದಕ್ಕೆ ಕೈ ಹಾಕಿದರೆ ಅದು ನಿಮಗೆ ಒಳ್ಳೆ ಲಾಭದಾಯಕವಾಗಿರುತ್ತೆ, ಮಾಡಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಪದೋನ್ನತಿ ಅಂದರೆ ಇನ್ನೂ ಹೆಚ್ಚಿನ ಒಂದು ಗೌರವ ಸ್ಥಾನಮಾನ ಸಿಗುವಂಥದ್ದು, ವರ್ಗಾವಣೆ ಅಥವಾ ಹೆಚ್ಚುವರಿ ಹೊಣೆಗಾರಿಕೆ ಬರುವಂಥದ್ದು ಕೂಡ ಮೇಷರಾಶಿಯವರಿಗೆ ಈ ಒಂದು ಯುಗಾದಿಯ ಹೊಸ ವರ್ಷದಲ್ಲಿ ನಾವು ಕಾಣಬಹುದಾಗಿದೆ. ಅಧಿಕಾರಿಗಳ ಮೆಚ್ಚುಗೆ ಮತ್ತು ರಾಜ ಮರ್ಯಾದೆ ನಿಮಗೆ ಹೆಚ್ಚಾಗುವಂತಹ ಸೂಚನೆ ಕಾಣಿಸ್ತಾ ಇದೆ. ಮತ್ತು ವ್ಯಯಗಳು ನಿಯಂತ್ರಣದಲ್ಲಿದ್ದರೂ, ಅಂದರೆ ನಿಮ್ಮ ಖರ್ಚು ಸ್ವಲ್ಪ ನಿಯಂತ್ರಣದಲ್ಲಿದ್ದರೂ ಕೂಡ ಕುಟುಂಬದ ಅಗತ್ಯತೆಗಳು ಜಾಸ್ತಿಯಾಗಿರುತ್ತೆ. ಮನೆ ಸುಧಾರಣೆ ಮಾಡೋದಕ್ಕೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗೆ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಜಾಗ್ರತೆ ಅವಶ್ಯಕವಾಗಿರುತ್ತೆ. ಬಹಳ ಜಾಗ್ರತೆ ವಹಿಸಿ ನೀವು ಈ ಆಸ್ತಿ ಪಾಸ್ತಿ ಕೆಲಸದ ಅಂದರೆ ಈ ಡಾಕ್ಯುಮೆಂಟ್ಸ್ಗಳಲ್ಲಿ ಹುಷಾರಾಗಿರಬೇಕಾಗತ್ತೆ. ಮತ್ತು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ತಲೆನೋವು ಬರುವಂಥದ್ದು, BP ಅಂದರೆ ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ದೇಹದ ಉಷ್ಣತೆ ಹೆಚ್ಚಾಗುವಂತಹ ಅಂದರೆ ಹೀಟ್ ಜಾಸ್ತಿ ಆಗುವಂಥದ್ದು, ಇದರಿಂದ ನೀವು ಸ್ವಲ್ಪ ಪ್ರಯಾಸ ಪಡ್ತೀರಿ. ಹಾಗಾಗಿ ನಿಯಮಿತ ವ್ಯಾಯಾಮ ಮತ್ತು ಸಾತ್ವಿಕ ಆಹಾರವನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಮಿಥುನ ರಾಶಿಯವರು. ಮತ್ತು ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಹೆಚ್ಚಾಗತ್ತೆ. ಅವಿವಾಹಿತರಾಗಿದ್ದರೆ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಯುಗಾದಿಯ ನಂತರ ನಿಮಗೆ ವಿವಾಹದ ಯೋಗ ಕೂಡ ಕೂಡಿ ಬರುತ್ತೆ. ವಿದ್ಯಾರ್ಥಿಗಳಾಗಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲವನ್ನು ಸಿಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ವಿದೇಶ ಪ್ರಯಾಣ, ಅಧ್ಯಯನದ ಅವಕಾಶಗಳು ಕೂಡ ನಿಮಗೆ ಬರುತ್ತೆ. ಶತ್ರುಗಳು ಹಾಗೂ ಸ್ಪರ್ಧಿಗಳು ಅಂದರೆ ನಿಮ್ಮ ಪ್ರತಿಸ್ಪರ್ಧಿಗಳು ಯಾರಿರ್ತಾರೆ ಅಂತಹವರು ನಿಮ್ಮ ಮುಂದಾಳತ್ವದ ಮುಂದೆ ಹಿಂತಿರುಗಿ ಹೋಗ್ತಾರೆ. ಅಂದರೆ ನಿಮ್ಮನ್ನು ಬೀಟ್ ಮಾಡೋದಕ್ಕಾಗೋದಿಲ್ಲ ಅವರಿಗೆ. ಹಾಗಾಗಿ ನೀವು ನಿಮ್ಮ ಶತ್ರುಗಳ ಎದುರಿಗೆ ಜಯವನ್ನು ಸಾಧಿಸ್ತೀರಿ. ಧಾರ್ಮಿಕ ಚಟುವಟಿಕೆಗಳು, ಉಪವಾಸ, ಮಂಗಳವಾರ ಹನುಮಾನ್ ಪೂಜೆ ಅಥವಾ ಸುಬ್ರಹ್ಮಣ್ಯ ಆರಾಧನೆ ಬಹಳ ಶುಭಕರ ನಿಮಗೆ ಮೇಷರಾಶಿಯವರಿಗೆ. ಒಟ್ಟಾರೆಯಾಗಿ ಈ ವರ್ಷ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡುವಂತಹ ವರ್ಷ ಇದು. ಮತ್ತು ಪ್ರಗತಿ, ಗೌರವ ತರುವಂಥ ಶಕ್ತಿಶಾಲಿ ಸಂವತ್ಸರವಾಗಿರುತ್ತೆ ಇದು. ಮತ್ತು ನಕ್ಷತ್ರವನ್ನು ನೋಡೋದಾದರೆ ನೋಡಿ, ಅಶ್ವಿನಿ ನಕ್ಷತ್ರ ಅಂದರೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ 1 ರಿಂದ 4 ಪಾದ, 1, 2, 3, 4 ಪಾದ ಅಶ್ವಿನಿ ನಕ್ಷತ್ರದಲ್ಲಿ. ಆಮೇಲೆ ಭರಣಿ ನಕ್ಷತ್ರದಲ್ಲಿ 1, 2, 3, 4 ಪಾದ ಭರಣಿ, 1, 2, 3, 4ನೇ ಪಾದ. ಮತ್ತು ಕೃತಿಕ ನಕ್ಷತ್ರದಲ್ಲಿ ಮೊದಲ ಪಾದ. ಇವರಿಗೆ ನೋಡಿ ಅದೃಷ್ಟ ಸಂಖ್ಯೆ 5 ಆಗಿರುತ್ತೆ. ಶುಭ ಬಣ್ಣ ಅನ್ನುವಂಥದ್ದು ಹಸಿರು ಬಣ್ಣ. ಶುಭ ದಿಕ್ಕು ಉತ್ತರ. ಮತ್ತು ಉತ್ತಮ ಫಲಕ್ಕಾಗಿ ವಿಷ್ಣುವಿನ ಆರಾಧನೆಯನ್ನು ಮೇಷರಾಶಿಯವರು ಮಾಡಬೇಕು. ಇದರಿಂದ ಈ ವರ್ಷ ಅಂದರೆ ಯುಗಾದಿಯ ನಂತರ ನೀವು ಒಳ್ಳೆಯ ಫಲಗಳನ್ನು, ಮತ್ತು ಈ ವರ್ಷ ಏನು ಮಿಶ್ರ ಫಲ ಅಂತ ಹೇಳಿದ್ದೆ ಅದರಲ್ಲಿ ಹೆಚ್ಚಿನ ಶುಭಕರ ಫಲಗಳನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.